14ಕ್ಕೆ ಶಕ್ತಿ ಸ್ಕೀಮ್ 500 ಕೋಟಿ ಮೈಲುಗಲ್ಲು ಸಂಭ್ರಮ. ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಬಸ್ಗೆ ಪೂಜೆ, ಪ್ರಯಾಣಿಕರಿಗೆ ಸಿಹಿಯನ್ನ ಕೂಡ ಹಂಚಲಾಗುತ್ತೆ. ಕಾಂಗ್ರೆಸ್ ಸರ್ಕಾರ ನೀಡಿದಂತ ಶಕ್ತಿ ಯೋಜನೆ ಇದೀಗ 500 ಕೋಟಿ ಮೈಲುಗಲ್ಲನ್ನ ಸಾಧಿಸಿರುವಂತದ್ದು. ಈ ಒಂದು ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಗ್ಯಾರಂಟಿ ಸರ್ಕಾರದಲ್ಲಿ ಶಕ್ತಿ ಯೋಜನೆಯ ಸಂಭ್ರಮ ಇದೀಗ ಜೋರಾಗಿದೆ. ಜುಲೈ 14ಕ್ಕೆ ಶಕ್ತಿ ಸ್ಕೀಮ್ 500 ಕೋಟಿ ಮೈಲುಗಲ್ಲು ಸಂಭ್ರಮವನ್ನ ಆಚರಣೆ ಕೂಡ ಮಾಡಲಾಗತ್ತೆ. ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಕೂಡ ಬಸ್ಗೆ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಈ ವೇಳೆ ಬಸ್ಗಳಿಗೆ ಪೂಜೆಯನ್ನ ಮಾಡಿ ಪ್ರಯಾಣಿಕರಿಗೆ ಸಿಹಿಯನ್ನ ಕೂಡ ಹಂಚಲಾಗುತ್ತೆ. 14ರಂದು ರಾಜ್ಯದಲ್ಲಿ ಈ ಒಂದು ಯೋಜನೆಯ ಸಂಭ್ರಮಾಚರಣೆ ಜೋರಾಗಿರುವಂತದ್ದು. ಸರ್ಕಾರಕ್ಕೆ ಶಕ್ತಿ 500 ಕೋಟಿ ಮೈಲುಗಲ್ಲನ್ನ ಸಾಧಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನ ಕೂಡ ನಡೆಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದಂಥದ್ದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಹಲವರಿಗೆ ಪ್ರಯೋಜನವನ್ನ ಕೂಡ ಮಾಡಿರುವಂಥದ್ದು. ಎಲ್ಲರೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ 500 ಕೋಟಿ ಮೈಲುಗಲ್ಲನ್ನ ಸಾಧಿಸಿರುವಂಥದ್ದು ಶಕ್ತಿ ಯೋಜನೆ. ಹಾಗಾಗಿ ಈ ಒಂದು ಮೈಲುಗಲ್ಲನ್ನ ಸಂಭ್ರಮಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಜುಲೈ 14ರಂದು ಶಕ್ತಿ ಸ್ಕೀಮ್ ಅನ್ನ ಸಂಭ್ರಮ ಮಾಡಲಾಗುತ್ತೆ. ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಕೂಡ ಬಸ್ಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಈ ವೇಳೆ ಅದೇ ರೀತಿಯಾಗಿ ಬಂದಂತಹ ಪ್ರಯಾಣಿಕರಿಗೆ ಸಿಹಿಯನ್ನ ಕೂಡ ಹಂಚುವಂಥದ್ದು. ಮಹಿಳೆಯರಿಗಾಗಿ ಮಾಡಿದಂತಹ ಶಕ್ತಿ ಯೋಜನೆಯಲ್ಲಿ ಹಲವಾರು ಈ ಒಂದು ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು ಈ ಒಂದು ಶಕ್ತಿ ಯೋಜನೆಯಿಂದ. ಇದೀಗ ಮೈಲಿಗಲ್ಲನ್ನ ಸಾಧಿಸಿರುವಂತದ್ದು 500 ಕೋಟಿ ಮೈಲಿಗಲ್ ಸಂಭ್ರಮಾಚರಣೆಯನ್ನ ಜುಲೈ 14ರಂದು ಮಾಡಲಾಗುತ್ತೆ ರಾಜ್ಯದಲ್ಲಿ. ಈ ಬಗ್ಗೆ ನಿಗಮ ಮಂಡಳಿ ಪ್ಲಾನ್ ಮಾಡಿರುವಂತದ್ದು. ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಕೂಡ ಪ್ರತಿಯೊಂದು ಬಸ್ಗಳಿಗೂ ಕೂಡ ಪೂಜೆಯನ್ನ ಮಾಡಿ ಸಂಭ್ರಮವನ್ನ ಮಾಡುವಂಥದ್ದು. ಈ ವೇಳೆ ಬಂದಿರುವಂತಹ ಪ್ರಯಾಣಿಕರಿಗೂ ಕೂಡ ಸಿಹಿಯನ್ನ ಹಂಚಲಾಗುತ್ತೆ. ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನೀಡಿದಂತಹ 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಪ್ರಮುಖವಾದದ್ದು. ಯಾಕಂತ ಅಂದ್ರೆ ಮಹಿಳೆಯರಿಗೋಸ್ಕರ ಮಾಡಿದಂತಹ ಯೋಜನೆ ಇದು. ಮಹಿಳೆಯರು ಇದರಿಂದ ಸಾಕಷ್ಟು ಉಪಯೋಗಗಳನ್ನ ಪಡೆದುಕೊಂಡಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಭರಿಸುತ್ತಾ ಇದ್ದಂತಹ ವೆಚ್ಚವನ್ನ ಕೂಡಿಟ್ಟು ಎಷ್ಟೋ ಜನ ತಮಗೆ ಬೇಕಾದಂತಹ ವ್ಯವಹಾರಕ್ಕೆ ದುಡ್ಡನ್ನ ಸುರಿದು